ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಡಿಚಿ ಕಿಚನ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಟೇಸ್ಟಿಯಾಗಿ ಹಾಗೂ ಸುಲಭವಾಗಿ ಮಾಡ್ಕೊಳ್ಳುವಂಥ ರೆಸಿಪಿನ ತೋರಿಸ್ಕೊಡ್ತೀನಿ. ಏನು ಸ್ಪೆಷಲ್ಲು ಈ ವಿಡಿಯೋದಲ್ಲಿ ಅಂತ ಗೊತ್ತಾಗಬೇಕಂದ್ರೆ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಚಾನಲ್ಗೆ ಜಾಯ್ನ್ ಆಗೋ ಮೂಲಕ ನನಗೆ ಸಪೋರ್ಟ್ ಮಾಡಿ. ಈ ರೆಸಿಪಿಲಿ ನಾನೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ನ ಬಳಸಿದ್ದೇನೆ. ಅದೇನಂತ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಏನು ಅಂತ ಕಮೆಂಟ್ ಮಾಡಿ. ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟಿಗೆ ನಾನು ಬಾಣಲಿ ಇಟ್ಟಿದ್ದೀನಿ. ಬಾಣಲಿಗೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಮನೆಯಲ್ಲೇ ಮಾಡಿರೋ ಬೆಣ್ಣೆ ಹಾಕ್ತಾ ಇದ್ದೀನಿ. ನೀವು ಬೇಕಾದಲ್ಲಿ ಮಾರ್ಕೆಟಲ್ಲಿ ಸಿಗುವಂಥ ಬೆಣ್ಣೆ ಕೂಡ ಬಳಸ್ಬೋದು. ಇದು ಮನೇಲೇ ಮಾಡಿರೋ ಬೆಣ್ಣೆ ಆಗಿರೋದ್ರಿಂದ ನಾನು ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡಿದ್ದೆ, ಹಾಗಾಗಿ ಗಟ್ಟಿಯಾಗಿತ್ತು. ಅದು ಸ್ವಲ್ಪ ಕಾಯೋ ತನಕ ನಾವು ವೆಯ್ಟ್ ಮಾಡಬೇಕು. ಬೆಣ್ಣೆ ಕಾದ ನಂತರ ನಾವೇನು ಮಾಡಬೇಕು ಅಂದರೆ ಬಟಾಣಿನ ತೊಗೊಂಡು ಫ್ರೈ ಮಾಡಬೇಕು. ಯಾಕೆ ನಾನು ಇಲ್ಲಿ ಫಸ್ಟೇ ಬಟಾಣಿ ಹಾಕ್ತಿದ್ದೀನಿ ಅಂದರೆ ಇದು ಹಸಿ ಬಟಾಣಿ, ಹಾಗಾಗಿ ಬೆಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿದ್ರೆ ಬೇಗ ಬೆಂದೋಗುತ್ತೆ ಅನ್ನೋ ಕಾರಣಕ್ಕಾಗಿ ನಾನು ಬೆಣ್ಣೆಗೆ ಬಟಾಣಿಯನ್ನು ಹಾಕ್ಕೊಂಡಿದ್ದೀನಿ. ಜೊತೆಗೆ ಇಲ್ಲಿ ನಾನು ಸ್ವೀಟ್ ಕಾರ್ನ್ ಕೂಡ ಇತ್ತು ನನ್ನ ಹತ್ರ, ಅದನ್ನು ಕೂಡ ಬಟಾಣಿ ಒಟ್ಟಿಗೆ ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ಯಾಕಂದರೆ ಇದು ಬಟಾಣಿ ಜೊತೆನೇ ಬೆಂದರೆ ಎರಡೂ ಕೂಡ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಬಟಾಣಿ ಒಟ್ಟಿಗೆ ನಾನು ಸ್ವೀಟ್ ಕಾರ್ನ್ ಕೂಡ ಹಾಕ್ಕೊಂಡಿದ್ದೀನಿ. ಈಗ ನಾನಿಲ್ಲಿ ತರಕಾರಿ ಆ್ಯಡ್ ಮಾಡ್ತಿದ್ದೀನಿ. ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ನಾನಿಲ್ಲಿ ಅರ್ಧ ಕಪ್ ಆಗೋಷ್ಟು ಕ್ಯಾಪ್ಸಿಕಮನ್ನು ಉದ್ದುದ್ದ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ. ನೀವು ನಿಮ್ಗೆ ಯಾವ ಥರ ಅನುಕೂಲ ಆಗುತ್ತೆ ಆ ಥರ ಹೆಚ್ಕೊಂಡು ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ಇಲ್ಲಿ ನಾನು ಕ್ಯಾಪ್ಸಿಕಮ್ ಜಾಸ್ತಿ ಇಷ್ಟಪಡಲ್ಲ, ಹಾಗಾಗಿ ನಾನು ಬರೀ ಅರ್ಧ ಕಪ್ ಮಾತ್ರ ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ನಾವು ಫ್ರೈ ಮಾಡಬೇಕು, ಯಾಕಂದರೆ ಇದು ಬೇಯಬೇಕು. ಹಾಗಾಗಿ ನಾನು ಬಟರಲ್ಲೇ ಕ್ಯಾಪ್ಸಿಕನ್ನು ಕೂಡ ಫ್ರೈ ಮಾಡಿಕೊಂಡೆ. ವೆಜ್ಜೀಸ್ ಎಲ್ಲ ಫ್ರೈ ಆದ ನಂತರ ವೆಜಿಟೇಬಲ್ಸ್ ಒಟ್ಟಿಗೆ ನಾನು 1 ಕಪ್ ಮಶ್ರೂಮನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡು ಹಾಕೋತಾ ಇದ್ದೀನಿ. ಮಶ್ರೂಮನ್ನು ನಾವು ಬಟರಲ್ಲಿ ಬೇಯಿಸೋದ್ರಿಂದ ಜ್ಯೂಸಿಯಾಗಿ ಟೇಸ್ಟಿಯಾಗಿರುತ್ತೆ. ಹಾಗಾಗಿ ನೀವೇನಾದರೂ ತರಕಾರಿ ಬೇಡ ಅಂತಿದ್ರೆ ನೀವು ಅದನ್ನು ಸ್ಕಿಪ್ ಮಾಡಿ ಮಶ್ರೂಮನ್ನು ಡೈರೆಕ್ಟಾಗಿ ಕೂಡ ಹಾಕೊಳ್ಬೋದು ಬಟರಿಗೆ. ಈಗ ನಾನಿಲ್ಲಿ ಮ್ಯಾಗಿ ಮಸಾಲವನ್ನು ನಾನು ಎಷ್ಟು ಮ್ಯಾಗಿ ಪ್ಯಾಕೆಟ್ ಮಾಡ್ತಿದ್ದೀನಿ ಅಷ್ಟು ಪ್ಯಾಕೆಟ್ ಮ್ಯಾಗಿ ಮಸಾಲೆ ಏನು ಕೊಡ್ತಾರೋ ಅವರು ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ನಾನಿಲ್ಲಿ 1 ಕಪ್ ಆಗುವಷ್ಟು ಸೋಯಾ ಸಾಸನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನಂತರ ನಾನಿಲ್ಲಿ 1 ಕಪ್ ಆಗೋಷ್ಟು ರೆಡ್ ಚಿಲ್ಲಿ ಸಾಸನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಇನ್ ಕೇಸ್ ನೀವು ಮನೆಯಲ್ಲೇ ಮಾಡ್ಕೊಳ್ತೀರಾ ಅಂತಾದರೆ ಆ ಮನೇಲಿ ಮಾಡಿರುವಂಥ ರೆಡ್ ಚಿಲ್ಲಿ ಸಾಸನ್ನು ಯೂಸ್ ಮಾಡ್ಬೋದು. ಈಗ ಹಾಕಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ವೆಜಿಟೇಬಲ್ಸ್ ಒಟ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ವೆಜೀಸ್ ಎಲ್ಲ ಕುಕ್ ಆದಮೇಲೆ ಮಸಾಲೆ ಒಟ್ಟಿಗೆ ನಾನಿಲ್ಲಿ ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಾನು 3 ಪ್ಯಾಕೆಟ್ ಮ್ಯಾಗಿ ತೊಗೊಂಡಿರೋ ಕಾರಣ ನಾನು 5 ಗ್ಲಾಸ್ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ನಾವು ತುಂಬ ಸೂಪಿ ಇಷ್ಟಪಡ್ತೀವಿ. ನೀವೇನಾದರೂ ಸೂಪಿ ಬೇಡ ಗಟ್ಟಿ ಇರಲಿ ಅಂತಂದರೆ ನೀರನ್ನು ಕಡಿಮೆ ಮಾಡ್ಕೊಳ್ಬೋದು. ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕೋ ಅಷ್ಟು ವಾಟರನ್ನು ಆ್ಯಡ್ ಮಾಡ್ಕೊಳ್ಳಿ. ನೀವು ನೀರು ಕುದ್ದಿದ ನಂತರ ಮ್ಯಾಗಿ ಆ್ಯಡ್ ಮಾಡ್ಕೊಳ್ಳಿ. ಅನ್ಫಾರ್ಚುನೇಟ್ಲಿ ನಾನು ಮ್ಯಾಗಿ ಆ್ಯಡ್ ಮಾಡಿದ ಕ್ಲಿಪ್ಪು ಮಿಸ್ ಆಗಿದೆ. ಸೊ ಮ್ಯಾಗಿ ಆ್ಯಡ್ ಮಾಡಿ ನಾನು ಫುಲ್ ಬಾಯ್ಲ್ ಆಗಕ್ಕೆ ಬಿಟ್ಟೆ. ಬಾಯ್ಲ್ ಆದಮೇಲೆ ನಂಗೆ ಸೂಪಿ ಬೇಕಾಗಿರೋ ಕಾರಣ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಆಫ್ ಮಾಡ್ತೀನಿ. ನೀವು ಚೆನ್ನಾಗಿ ಮ್ಯಾಗಿ ಬೇಯಿಸಬೇಕು, ಯಾಕಂದರೆ 5 ಮಿನಿಟ್ ಮ್ಯಾಗಿ ಅಂತ ಹೇಳ್ತಾರೆ ಅಷ್ಟೇ, 5 ಮಿನಿಟ್ಸಲ್ಲಂತೂ ಅದು ಬೇಯಲ್ಲ. ಸೊ ಮ್ಯಾಗಿ ಬೆಂದ ನಂತರ ನೋಡಿ ಎಷ್ಟು ಉದ್ದುದ್ದವಾಗಿ ಎಷ್ಟು ಯಮ್ಮಿಯಾಗಿ ಕಾಣ್ತಾ ಇದೆ ಅಂತ. ಸೊ ಇದೇ ರೀತಿ ಒಳ್ಳೊಳ್ಳೆ ರೆಸಿಪಿ ಬೇಕು ಅಂತಂದರೆ ನನ್ನ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡೋದನ್ನ ಮರಿಬೇಡಿ. ಈ ವಿಡಿಯೋ ಇಷ್ಟ ಆದರೆ ಎಲ್ರಿಗೂ ಶೇರ್ ಮಾಡಿ. ನೀವು ಕೂಡ ಮನೇಲಿ ರೆಸಿಪಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿ ಟೇಸ್ಟಿ ರೆಸಿಪಿ ಬೇಕಾದರೆ ಡಿಚಿ ಕಿಚನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.